ಅತ್ತೆ ಅವರು ತಿನ್ಸಿದ್ರೆ ನೀವೇ ತಿನ್ಕೋತಾ ಇದ್ರಿ. ಕರ್ಕೊಂಡು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಯಸ್, ನಾವಿವತ್ತು ಮೆಹಂದಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನಕ್ಕಪ್ಪ ಅಂತ ಅಂದರೆ ನಿಮಗೆ ಆಮೇಲೆ ಹೇಳ್ತೀನಿ. ಸೊ ನಾನು ಮತ್ತು ನನ್ನ ತಂಗಿ ಇಬ್ಬರೂ ಮೆಹಂದಿ ಹಾಕ್ತಾಯಿದ್ದೀವಿ. ಸೊ ನಾವು ಮೆಹಂದಿ ಹಾಕ್ಸೋಕ್ಕೆ ಹೊರಗಡೆ ಎಲ್ಲೂ ಹೋಗೋದಿಲ್ಲ, ಯಾಕಂದರೆ ನನ್ನ ಮಗಳಿಗೆ ನಾವೇ ಮೆಹಂದಿ ಹಾಕ್ತಾಯಿದ್ದೀವಿ. ಅವ್ರದ್ದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ. ಸೊ ಅದಕ್ಕೆ ಹೊರಗಡೆ ಎಲ್ಲೂ ಮೆಹಂದಿ ಅಂದರೆ ನಾವು ಹೊರಗಡೆ ಎಲ್ಲೂ ಕಳಿಸಲ್ಲ ಮಕ್ಕಳನ್ನ. ಸೊ ಹೆಣ್ಮಕ್ಳನ್ನ ಈ ಥರ ದೊಡ್ಡವರಾದಾಗ ಸೊ ಮನೆಯಲ್ಲೇ ನಾವು ಮೆಹಂದಿ ಹಾಕ್ತಾಯಿದ್ದೀವಿ, ಯಾಕಂದರೆ ನಾವೇ ಮೆಹಂದಿ ಸ್ವಲ್ಪ ಚೆನ್ನಾಗಿ ಹಾಕ್ತೀವಿ. ಸೊ ಅದಕ್ಕೆ ಅಂತ ತುಂಬ ಚೆನ್ನಾಗಿ ಹಾಕ್ತೀವಿ ಅಂತ ಏನು ಚೆನ್ನಾಗಿ ಹಾಕಲ್ಲ. ಸೊ ಒಂದು ಲೆವೆಲ್ಗೆ ಒಂದು ಫಂಕ್ಷನ್ನ ಆರಾಮಾಗಿ ಸಿಂಪಲ್ ಫಂಕ್ಷನ್ ಮೇಂಟೈನ್ ಮಾಡ್ಬೋದು. ಸೊ ಆ ಥರ ಮೆಹಂದಿ ಹಾಕ್ತೀವಿ. ಸೊ ಅವಳು ನಾನು ಮೆಹಂದಿ ಹಾಕ್ತಾಯಿದ್ದೀವಿ. ಆ್ಯಂಡ್ ಇವಾಗ ನಾನು ನಮ್ಮ ಅಕ್ಕ ಪಾರ್ಟಿ ಹಾಲಿಗೆ ಬಂದಿದ್ದೀವಿ. ಸೊ ಅಲ್ಲಿ ನೋಡ್ಕೊಂಡು ಬರೋಣ ಏನು ಕೆಲಸ ಮಾಡ್ತಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪಾರ್ಟಿ ಹಾಲಿಗೆ ಬಂದಿದ್ದೀವಿ. ನಾನು ನಮ್ಮ ಅಕ್ಕ ಇಬ್ಬರು ಲಿಫ್ಟಲ್ಲಿ ಹೋಗ್ತಾಯಿದ್ದೀವಿ. ಸೊ ಮೇಲ್ಗಡೆ 3rd ಫ್ಲೋರಲ್ಲೇ ಪಾರ್ಟಿ ಹಾಲ್ ಇರೋದು. ಸೊ ಸೆಕೆಂಡ್ ಫ್ಲೋರಲ್ಲಿ ಊಟದ್ದು ಹಾಲ್ ಇರೋದು, 1st ಫ್ಲೋರಲ್ಲಿ ಸೊ ರೂಮ್ಸ್ಗಳಿರೋದು. ಸೊ ಹಂಗಾಗಿ ನಾವು 3rd ಫ್ಲೋರಿಗೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು ಎಲ್ಲ ಈವೆಂಟ್ಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಇವಾಗ ಕೆಳಗಡೆ ಬಂದ್ವಿ. ಅಲ್ಲಿ ಭಟ್ರು ನೈಟು ಜನ ಇದ್ದರು ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡ್ತಿದ್ರು. ಆ್ಯಂಡ್ ನಾನು ನಮ್ಮ ಅಕ್ಕ ಇವಾಗ ಸಿಟಿಗೆ ಹೋಗ್ತಾಯಿದ್ದೀವಿ. ಸೊ ಅವಳಿಗೆ ಮೆಹಂದಿ ಅವಳು ಹಾಕ್ಕೊಡ್ತೀನಿ ಅಂತ ಅಂದೆ. ಸೊ ನಾವು ಅವ್ರ ಮಗಳಿಗೆ ಹಾಕೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅವಳು ಹೊರಗಡೆ ಹೋಗಿ ಮೆಹಂದಿ ಹಾಕ್ಸ್ಕೊಬಂದ್ಲು. ಸೊ ನಾನು ಹಾಕ್ಸ್ಕೊಳ್ಳೋಕ್ಕೆ ಗಾಡಿ ಓಡಿಸ್ಬೇಕಿತ್ತು. ಸೊ ಹಂಗಾಗಿ ನಾನು ಮೆಹಂದಿ ಹಾಕ್ಸ್ಕೊಳ್ಳಿಲ್ಲ, ನಾನೇ ಹಾಕ್ಕೊಂಡಿದ್ದೀನಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಅಲ್ವಾ. ಸೊ ಎಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ನಾನೊಂದು 2 o'clock ಕೂತ್ಕೊಂಡು ಮೆಹಂದಿ ಹಾಕ್ಕೊತಾ ಇರೋದು. ಸೊ ನಾನು ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತೀನಿ ಅಂತ ನನಗೆ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ಮೆಹಂದಿ ಹಾಕ್ಕೊಂಡಿದ್ದೀನಪ್ಪ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು ಮೆಹಂದಿ ಹಾಕ್ಕೊಂಡಾಯಿತು. ಸೊ ನಾನು ಇನ್ನೂ ಮಲ್ಕೊತೀನಿ, ಇನ್ನೇನು ಬೆಳಗ್ಗೆ ಆಲ್ರೆಡಿ ಬೇಗ ಎದ್ದೊಳ್ಬೇಕಂತ ಹೇಳಿ ಮಲ್ಕೊಂಡ್ವಿ. ಸೊ ನೋಡಿ ಇದನ್ನು ಈವೆಂಟ್ಗೆ ಏನು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ನನ್ನ ತಮ್ಮ ವೀಡಿಯೋ ಕಳಿಸಿದ್ದ. ಅವರು ಪಾಪ ಅವರು ಎಲ್ಲ ರೆಡಿ ಮಾಡಿ ಮಲಗೋಷ್ಟೊತ್ತಿಗೆ ಅವರು ಒಂದು 3 ಗಂಟೆ ಆಗಿಬಿಟ್ಟಿತ್ತು ಪಾಪ. ಅಷ್ಟೊತ್ತು ಗಂಟೆ ಎಲ್ಲ ರೆಡಿ ಮಾಡ್ತಿದ್ರು. ನನ್ನ ತಮ್ಮ, ನನ್ನ ಹಸ್ಬೆಂಡು ಇನ್ನೆಲ್ಲರೂ ಸೇರ್ಕೊಂಡಿದ್ರು, ಎಲ್ಲರೂ ರೆಡಿ ಮಾಡಿದ್ರು. ಆ್ಯಂಡ್ ಇವಾಗ ಬೆಳಿಗ್ಗೆ ಆಯಿತು. ಬೆಳಗ್ಗೆ ನಾನು ನಮ್ಮ ಮನೆಗೆ ಬಂದಿದ್ದೆ. ನಾನು ನನ್ನ ಮಕ್ಕಳು ಸ್ನಾನ ಮಾಡಿಕೊಂಡು ಹೊರಡೋಣ, ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಅಲ್ಲಿಗೆ ಬಂದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯಿಂದ ಇನ್ನು ನೆಕ್ಸ್ಟು ನಮ್ಮ ಅಕ್ಕನ ಮನೆ ಹತ್ರ ಹೋಗ್ತೀವಿ. ಯಾಕಂತಂದರೆ ಮೇಕಪ್ ಅವರು ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ನನ್ನ ಮಗಳನ್ನ ಕರ್ಕೊಂಡೋಗಿ ಬಿಡಬೇಕಿತ್ತು. ಹಾಗಾಗಿ ನಾನು ಬೇಗ ಹೊರಡ್ತಾ ಇದ್ದೀನಿ. ಸೊ ಕಾರ್ ಬಂದಿತ್ತು, ಅವಳನ್ನ ಕಳ್ಸೋಣ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಅವ್ರು ಕಾರಲ್ಲಿ ಹೋಗ್ತಾರೆ, ನಾನು ಬೈಕಲ್ಲಿ ಹೋಗ್ತೀನಿ. ಆ್ಯಂಡ್ ನಾವು ಪಾರ್ಟಿ ಹಾಲ್ ಹತ್ರ ಬಂದ್ವಿ. ಸೊ ಆಲ್ರೆಡಿ ಒಬ್ಬೊಬ್ಬರು ರೆಡಿಯಾಗಿದ್ದರು, ಇನ್ನೊಬ್ಬೊಬ್ಬರು ರೆಡಿಯಾಗಿರಲಿಲ್ಲ. ಅವ್ರುಗಳು ಪಾಪ ಕೆಲಸ ಮಾಡ್ತಿದ್ರಲ್ವ. ಸೊ ಹಾಗಾಗಿ ಅವ್ರಿಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾವು ಸ್ವಲ್ಪ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಬಂದಿದ್ದೀವಿ. ಆಮೇಲೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅವಳನ್ನ ಕರ್ಕೊಂಡು ಹೋಗ್ಬೇಕಲ್ವ ಮೇಲೆ ಅಂತ ಹೇಳ್ಬಿಟ್ಟು ಸೊ ನಾವು ಮೇಲೆ ಹೋಗ್ತಾ ಇದ್ದೀವಿ. ಸೊ ಪಾರ್ಲರ್ ಹುಡುಗಿ ನನಗೆ ಗೊತ್ತಿರೋ ಅವರು ಬ್ಯಾಂಗ್ಳೂರಲ್ಲಿರೋದು. ಸೊ ಮಂಡ್ಯಗೆ ಕರೆಸಿದ್ದೆ ನಾನು, ಯಾಕಂದರೆ ಅವ್ರನ್ನ ಒಂದು ಮದುವೆ ಫಂಕ್ಷನಲ್ಲಿ ಮೇಕಪ್ ಮಾಡಿದರು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಕರೆಸಿದ್ದೆ. ಇವರು ಭಾವನ ಬಿಸ್ತಾ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿದ್ದಾರೆ, ಬೇಕಿದ್ದರೆ ಕಮೆಂಟ್ಸ್ ಮಾಡಿ ಅವ್ರ ಪೇಜನ್ನು ನಾನು ಕೊಲಾಬ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟು ನಾವು ಮೇಲ್ಗಡೆ ಹೋದ್ವಿ. ಊಟದ ಹಾಲ್ ಹತ್ರ ಬಂದ್ವಿ. ಊಟದ್ದು ಎಲ್ಲ ಏನೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸೊ ಟಿಫನ್ ಒಂದು ಮಾಡಿದ್ರು. ನಾವೇನು ಟಿಫನ್ ಮಾಡೋಕ್ಕೆ ಹೋಗಲಿಲ್ಲ, ಟೈಮ್ ಸಾಲಿಲ್ಲ ಅಂತ ಹೇಳ್ಬಿಟ್ಟು ಟಿಫನ್ ಏನೂ ಮಾಡೋಕ್ಕೆ ಹೋಗಿಲ್ಲ ನಾನು. ಆ್ಯಂಡ್ ನೆಕ್ಸ್ಟು ನಾವು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಸೊ ಅಡುಗೆ ಬಂದುಬಿಟ್ಟು ನಾನ್ ವೆಜ್ ಆಗಿತ್ತು. ಸೊ ಅದಕ್ಕೆ ಅವ್ರಿಗೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅಡುಗೆನ ಒಬ್ಬೊಬ್ಬರಾಗಿ. ಸೊ ನಾನು ಇನ್ನು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ಸೊ ಜಾಸ್ತಿ ನಾವು ಇವ್ರನ್ನೇ ಇನ್ವೈಟ್ ಮಾಡೋದು, ನಮಗೆ ಪರ್ಮನೆಂಟ್ ಫ್ಯಾಮಿಲಿ ಭಟ್ರು ಅಂತ ಹೇಳ್ಬೋದು ಇವರು. ಸೊ ನೋಡಿ ಅವ್ರನ್ನೂ ಕೂಡ ನಾನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ, ಯಾಕಂದರೆ ಪಾಪ ಅವ್ರು ನಮಗೋಸ್ಕರ ಎಲ್ಲ ಟೇಸ್ಟಿಯಾಗಿ ಮಾಡಬೇಕಲ್ವ. ಸೊ ಅವ್ರನ್ನೂ ನಾವು ಇಂಟ್ರೊಡ್ಯೂಸ್ ಮಾಡಿಸ್ಲೇಬೇಕು. ಸೊ ಹಂಗಾಗಿ ಇವರು ಆನಂದ್ ಅಂಕಲ್ ಅಂತ ಹೇಳ್ಬಿಟ್ಟು
ತುಂಬ ಚೆನ್ನಾಗಿ ನಾನ್ ವೆಜ್ಜು ಆ್ಯಂಡ್ ವೆಜ್ಜು ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಯಾವುದೇ ಫಂಕ್ಷನ್ ಆದರೂ ಇವ್ರನ್ನೇ ಕರೆಯೋದು. ಸೊ ಇವ್ರು ಬಂದುಬಿಟ್ಟು ಮಂಡ್ಯದಲ್ಲಿರೋದು. ಸೊ ನಾವು ಮಂಡ್ಯದಲ್ಲಿ ಇರೋದ್ರಿಂದ ಅಲ್ಲಿರೋರನ್ನೇ ನಾವು ಪರಿಚಯ ಮಾಡಿಕೊಂಡು ನಾವು ರೆಗ್ಯುಲರಾಗಿ ಏನೇ ಫಂಕ್ಷನ್ ಆದರೂ, ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆದರೂ ಸಹ, ಒಂದು ಸಿಂಪಲ್ ಪೂಜೆ ಆಗಲಿ, ಒಂದು ಏನೇ ಆದರೂ ಕೂಡ ಇವ್ರನ್ನ ನಾವು ಭಟ್ರನ್ನ ಕನ್ಸಿಡರ್ ಮಾಡೋದು. ಆ್ಯಂಡ್ ಸೊ ನಾವು ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಇವೆಂಟ್ ಮಾಡೋಕ್ಕೆ ಎಷ್ಟು ಸಖತ್ತಾಗಿ ಎಲ್ಲ ಸ್ಟೇಜಲ್ಲಿ ಹಾಕಿದ್ದಾರೆ. ಸೊ ಈ ಸ್ಟೇಜ್ ಹಾಕೋದನ್ನ ನನ್ನ ತಮ್ಮ ಮತ್ತು ನಮ್ಮ ಅಣ್ಣ ಇಬ್ಬರೂ ಮಾಡ್ತಾರೆ ಈ ಕೆಲಸನ. ಸೊ ಸ್ಟೇಜ್ ಯಾವುದೇ ಒಂದು ಇವೆಂಟ್ ಆದರೂ ಪರವಾಗಿಲ್ಲ, ಯಾವುದೋ ಒಂದು ರಿಸೆಪ್ಷನ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಆ್ಯಂಡ್ ಈ ಥರ ಬೇರೆ ದೊಡ್ಡದು ಫಂಕ್ಷನ್ಗಳ್ನ ಆ್ಯಂಡ್ ಈವೆಂಟ್ಗಳ್ನ ಇವರನ್ನೇ ಮಾಡಿಕೊಡೋದು. ಸೊ ಬ್ಯಾಂಗ್ಳೂರಲ್ಲೇ ಇರೋದು ಇವರು. ಸೊ ಬ್ಯಾಂಗ್ಳೂರಲ್ಲೇ ಇವರು ಮಾಡಿಕೊಡ್ತಾರೆ. ಇವ್ರನ್ನೆಲ್ಲ ಕನ್ಸಲ್ಟ್ ಮಾಡಬೇಕಂತ ಅಂದರೆ ಸೊ ನನಗೆ ಕಮೆಂಟ್ ಮಾಡಿ, ನಾನು ಇವ್ರನ್ನ ಫೋನ್ ನಂಬರ್ ನಿಮಗೆ ಕಳಿಸ್ತೀನಿ ಅಂತ ಹೇಳ್ತಾ, ಯಾವುದೇ ಒಂದು ಫಂಕ್ಷನ್ ಆದ್ರೂ, ಒಂದು ಹಾಫ್ ಸ್ಯಾರಿ ಫಂಕ್ಷನ್ ಆಗಿರ್ಬೋದು, ಮತ್ತು ಒಂದು ಈವೆಂಟ್ ಆರ್ಗನೈಸ್ ಯಾವುದೇ ಆದ್ರೂ ಕೂಡ ಇವ್ರು ಮಾಡಿಕೊಡ್ತಾರೆ. ಆ್ಯಂಡ್ ನಾವು ಮೇಕಪ್ ಹತ್ರ ಕರ್ಕೊಂಡು ಬಂದಿದ್ದೀನಿ. ಇವಾಗ ಮೇಕಪ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗಿ. ಆ್ಯಂಡ್ ಇವಾಗ ಸ್ವಲ್ಪ ಸಿಂಪಲ್ಲಾಗಿ ನಾವು ಮೇಕಪ್ ಮಾಡ್ಕೊಳ್ಳೋಣ ಮನೇಲಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದೀವಿ. ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಮೇಕಪ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನನಗೆ ಜಾಸ್ತಿ ಮೇಕಪ್ ಮಾಡ್ಕೊಳ್ದೇ ಇರೋ ಕಾರಣ ಅಂತಾರಿಂದ ಒಂಚೂರು ಮೇಕಪ್ ಮಾಡ್ಕೊಂಡು ಏನೋ ಹೆವಿ ಮೇಕಪ್ ಏನು ಅಂತ ನನಗೆ ಫೀಲ್ ಆಗ್ತಾ ಇರ್ತದೆ. ಸೊ ನನಗೆ ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ವೋ ಅಂತ ಗೊತ್ತಿಲ್ಲ. ಆ್ಯಂಡ್ ನಾವು ಇವಾಗ ಇದ್ರ ಹತ್ರ ಬಂದ್ವಿ, ಫಂಕ್ಷನ್ ಹಾಲ್ ಹತ್ರ ಬಂದ್ವಿ ನಾವು. ಸೊ ನನ್ನ ತಂಗಿನೂ ಕೂಡ ಇದು ಮಾಡ್ತಿದ್ದಲ್ಲ, ಅಕ್ಕ ನಾನು ಕರ್ಸಿ ಬ್ಲಾಗಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೇನೆ ಅಷ್ಟೇ, ಅದು ಬೇರೆ ಏನು ನಾನು ಮಾಡಿಸ್ಕೊಳಕ್ಕೆ ಹೋಗಿಲ್ಲ. ಮೇಕಪ್ ಕೂಡ ನಾನೇ ಮನೇಲೇ ಮಾಡ್ಕೊಂಡಿರೋದು. ಸೊ ಇವಳು ನನ್ನ ತಂಗಿ, ಆ್ಯಂಡ್ ಅವಳನ್ನ ಗೊತ್ತಿರುತ್ತೆ ನಮ್ಮ ಅಕ್ಕ. ಆ್ಯಂಡ್ ನೋಡಿ, ಇದೇ ಹಾಫ್ ಸ್ಯಾರಿ ಫಂಕ್ಷನಲ್ಲಿ ನನ್ನ ಸೋದರ ಮಾವನೇ ಎಲ್ಲ ತಟ್ಟೆ ತುಂಬಬೇಕು ಅಂತ ನಮ್ಮ ಕಡೆ ರೂಲ್ಸ್ ಇದೆ. ಸೊ ಅವನೇ ತೊಗೊಂಡು ಬಂದು ಎಲ್ಲ ತುಂಬಿರೋದು. ಆ್ಯಂಡ್ ಅದು ಅಲ್ಲಿ ಸ್ಟೇಜ್ ಹಾಕಿರೋದು ಕೂಡ ಅವನೇ. ಆ್ಯಂಡ್ ಹಿಂಗೆ ಮುಗಿಸ್ಕೊಂಡ್ವಿ ನಾವು ಫಂಕ್ಷನ್ನ. ಇವಾಗ ಮಗಳನ್ನ ಕರ್ಕೊಬಂದು ಕುಣಿಸಿದ್ವಿ. ಅಲ್ಲಿ ಫೋಟೋ ಸೆಕ್ಷನ್ ನಡೀತಾ ಇದೆ. ನಾವು ಬಂದಿರೋನೆಲ್ಲ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾಳೆ ಕೆಳಗಡೆ ಬಂದ್ವಿ. ಊಟದ ಹಾಲ್ ಹತ್ರ ಬಂದ್ವಿ. ಊಟದ ಹಾಲ್ ಹತ್ರ ಬಂದು ಮನೆ ನೆಂಟರುಗಳ್ನೆಲ್ಲನೂ ಮಾತಾಡಿಸ್ಬೇಕಲ್ಲ, ಇಲ್ಲ ನನ್ನ ನೆಂಟರು ನಮ್ಮನ್ನು ಮಾತಾಡ್ಸಿಲ್ಲ ಅಂತ ಹೇಳ್ಬಾರ್ದು. ಸೊ ಹಂಗಾಗಿ ನಾನು ಎಲ್ಲರನ್ನೂ ಮಾತಾಡಿಸ್ಕೊಂಡು ಆ್ಯಂಡ್ ನಾನು ಮೇಲ್ಗಡೆ ಬರ್ತೀನಿ. ಆಲ್ಮೋಸ್ಟ್ ಆಗಲೇ ಫಂಕ್ಷನ್ ಅರ್ಧ ಮುಗ್ದೇ ಹೋಗ್ಬಿಟ್ಟಿರುತ್ತೆ. ನಾನು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಒಬ್ರನ್ನಾಗ ಬರೋಷ್ಟೊತ್ತಿಗೆ. ಸೊ ಇವಳ್ದು ಒಂದು ಅರ್ಥ ಸೋದರ ಮಾವು ಉಂಗುರ ಆಗ್ತಾಯಿದ್ದ. ಸೊ ಉಂಗುರ ತೆಗ್ದಿದ್ರು, ಉಂಗುರ ಹಾಕ್ತಾಯಿದ್ದಾನೆ. ಸೊ ಹಂಗೆ ನಾನು ಒಂದು ಸಿಂಪಲ್ಲಾಗಿ ವೀಡಿಯೋ ಮಾಡ್ಕೊತ ಕೂತ್ಕೊಂಡಿದ್ದೀನಿ. ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಮೇಲೆ ಕೆಳಗೆ ಓಡಾಡಿ ಲಿಫ್ಟಲ್ಲಿ ತುಂಬ ಜನ ಓಡಾಡ್ತಿದ್ರು ಅಂತ ಹೇಳ್ಬಿಟ್ಟು ನಾವು ಟೈಮ್ ಸಿಗಲಿಲ್ಲ. ಹಂಗಾಗಿ ಓಡಾಡಿ ತುಂಬ ಟಯರ್ಡ್ ಆಗಿತ್ತು. ಸೊ ಇನ್ನೊಂದು ಏನಪ್ಪ ಅಂತ ಅಂದರೆ, ಮಗಳು ಹಾಫ್ ಸ್ಯಾರಿ ಫಂಕ್ಷನ್ ದಿವಸ ಇವ್ರದ್ದು ಆ್ಯನಿವರ್ಸರಿನೂ ಕೂಡ ಇತ್ತು. ಸೊ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ಕೂಡ ಇವ್ರು ಮಾಡ್ಕೊಂಬಿಟ್ರು ಅಲ್ಲೇ. ಸೊ ಆ್ಯನಿವರ್ಸರಿನೂ ಆಯಿತು ಇವ್ರದ್ದು. ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ನಾವು ಇವ್ರಿಗೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಒಂದು ಸರ್ಪ್ರೈಸ್ ಆಗಿ ಮಾಡಿದರು ನನ್ನ ತಮ್ಮ. ಸೊ ಇವ್ರ ಕೇಕ್ ಕಟ್ಟಿಂಗ್ ಮುಗಿಸ್ಕೊಳ್ಳೋಣ ಇವಾಗ. ನೆಕ್ಸ್ಟು ಅಲ್ಲಿ ತಂದಿರೋ ಐಟಮ್ಸ್ನೆಲ್ಲನೂ ನಾವು ತುಂಬ್ತಾ ಇದ್ವಿ, ಇನ್ನು ತೊಗೊಂಡು ಹೋಗಬೇಕಲ್ಲ ಅಂತ. ಸೊ ನನ್ನ ಸೊಸೆ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಿದ್ದಾಳೆ ನನ್ನ ನೋಡಿ. ಇಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ನಾವು ಜಾಸ್ತಿ ಆ್ಯನಿವರ್ಸರಿ ಅವರು ನಮ್ಮ ಥರ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಸೊ ಈ ಸಲ ಫಂಕ್ಷನ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆನೇ ಇವರು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಪಾಪ ಅವರು ಯಾವಾಗಲೂ ಮಾಡ್ಕೊಂಡಿರಲಿಲ್ವಲ್ಲ ಅಂತೇಳಿ ಅವರು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ನನ್ನ ತಮ್ಮನೇ ಕೂಡ ಮಾಡ್ತಾಯಿದ್ದಾನೆ. ಅವ್ರಿಗೂ ಅದಕ್ಕೆ ದೊಡ್ಡ ಕೇಕ್ ಆರ್ಡ್ರ್ ಮಾಡಿದರು. ಸೊ ಅದನ್ನು ಕಟ್ ಮಾಡಿ ಅಂತ ಎಲ್ಲರೂ ಇದು ಮಾಡ್ತಾಯಿದ್ರು. ಬೇಗ ಕಟ್ ಮಾಡೋಣ, ಆ್ಯನಿವರ್ಸರಿದು ಇನ್ನೇನು ಮನೆಗೆ ಹೊರಡಬೇಕಿತ್ತು. ಆಗಲೇ ಒಂದು 4 o'clock ಮೇಲೆ ಆಗಿಬಿಟ್ಟಿತ್ತು ಗೈಸ್. ಸೊ ಅದಕ್ಕೋಸ್ಕರ ಬೇಗ ಕಟ್ ಮಾಡಿ ಅಂತ ಹೇಳ್ತಾಯಿದ್ದೋ. ಸೊ ಅವರು ಕೂಡ ಇದನ್ನ ಕೇಕ್ನ ಬೆಳಗ್ಗೆನೇ ತರಿಸಿ ಮಡಗಿಬಿಟ್ಟು, ನಾವು ಐಸ್ ಕೇಕ್ ಜಾಸ್ತಿ ತರಿಸಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಮನೇಲಿ ಐಸ್ ಕೇಕ್ ಯಾರೂ ಜಾಸ್ತಿ ತಿನ್ನಲ್ಲ. ಸೊ ಅದಕ್ಕೆ ನಾರ್ಮಲಿ ಬೆಳಗ್ಗೆನೇ ಮಾಡಿಸ್ಕೊಂಡು ತೊಗೊಂಡು ಮಡಗಿಬಿಟ್ಟಿದ್ರು. ಯಾಕಂದರೆ ಸರ್ಪ್ರೈಸ್ ಕೊಡಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು. ಅದು ನೋಡಿದ್ರೆ ಫುಲ್ ಆಗಲೇ ಎಲ್ಲ ಒಂಥರ ಆಗಿಬಿಟ್ಟಿತ್ತು. ನಮ್ಮ ಅಕ್ಕ ಏನು ಚೆನ್ನಾಗಿದೆ ಕೇಕು ಅಂತ ಬೈತಾಯಿದ್ಲು. ಸೊ ನಾವು ಮಾಡುವಾಗ ನಾವು ತರಿಸ್ಕೊಂಡಿದ್ರೆ ತುಂಬ ಚೆನ್ನಾಗಿ ಅನಿಸೋದು. ಅದೇನಾಗಿತ್ತು, ಬೆಳಗ್ಗೆ ನಾವು ತರಿಸಿರೋದ್ರಿಂದ ಅದು ಸ್ವಲ್ಪ ಎಲ್ಲ ಸಾಫ್ಟ್ನೆಸ್ ಹೋಗಿ ರಫ್ ಥರ ಆಗಿಬಿಟ್ಟಿತ್ತು ಕೇಕು. ಬಟ್ ಹಂಗಿದ್ರು ಏನು ಅದನ್ನು ನಾವು ಬಿಸಾಡಲಿಲ್ಲ, ಎಲ್ಲ ತಿಂದು ಖಾಲಿ ಮಾಡಿದ್ದೀವಿ. ಏಕೆಂದರೆ ನಮಗೆ ಕೇಕ್ ಅಂದರೆ ಅಷ್ಟು ಇಷ್ಟ. ಅದರಲ್ಲೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಐಸ್ ಕೇಕ್ಕಿಂತ ನಮ್ಮ ಮನೇಲಿ ಎಲ್ಲರಿಗೂ ನಾರ್ಮಲ್ ಕೇಕೇ ತುಂಬಾ ಇಷ್ಟ ಆಗೋದು. ಸೊ ಅವರು ಕೇಕ್ ಕಟ್ಟಿಂಗ್ ಮುಗೀತು. ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ತಿನ್ನಿಸ್ಕೊಂಡು ಇನ್ನೇನು ಮಾಮೂಲಿ ಅದೇ ಇದ್ದೇ ಇರುತ್ತಲ್ಲ ಗಾಯ್ಸ್. ಅದಾದಮೇಲೆ ಇದೆಲ್ಲ ಚೌಟ್ರಿ ನಾವು ಖಾಲಿ ಮಾಡಿಕೊಡ್ಬೇಕಾಗಿತ್ತು. ಚೌಟ್ರಿ ಬಂದುಬಿಟ್ಟು ನಮ್ಮ ಅಪ್ಪ ಅವ್ರಿಗೆ ಗೊತ್ತಿರೋರೆ ಮಂಡ್ಯದಲ್ಲಿ ಅರವಿಂದ್ ಬೇಕ್ರಿ ಅಂತ ಫೇಮಸ್ ಆಗಿದೆಯಲ್ಲ. ಸೊ ಅವ್ರದ್ದೇ ಇದು ಚೌಟ್ರಿ ಎಲ್ಲ ಕನ್ವೆನ್ಷನಲ್ಲು. ಸೊ ಹಾಗಾಗಿ ಅವರು ಬೇಗ ಇನ್ನೊಂದು ಫಂಕ್ಷನ್ ಇತ್ತು ಅಂತ ಹೇಳಿ ಬೇಗ ಇದು ಮಾಡಿಕೊಡಿ ಅಂತ ಖಾಲಿ ಮಾಡಿ ಅಂತ ಹೇಳಿದ್ರು. ಸೊ ನಾವು ಬೇಗ ಖಾಲಿ ಮಾಡೋಣ ಅಂತ
ಎಲ್ಲ ಇದು ಮಾಡ್ತಾಯಿದ್ವಿ. ಇವು ಅರವಿಂದ್ ಬೇಕ್ರಿ ಅವ್ರಿಗೆ ನಮ್ಮ ಅಪ್ಪನೇ ಅರವಿಂದ್ ಬೇಕ್ರಿ ಅವ್ರಿಗೆ ಕೆಲಸ ಮಾಡಿಕೊಟ್ಟಿರೋದು. ಸೊ ಹಾಗಾಗಿ ಅವ್ರದ್ದೇ ನಮ್ಗೆ ಸ್ವಲ್ಪ ಕನ್ಸೆಕ್ಷನ್ ಇತ್ತು. ಸೊ ಹಾಗಾಗಿ ಇದು ಚೆನ್ನಾಗಿತ್ತು. ಪಾರ್ಟಿಯಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಥರ್ಡ್ ಫ್ಲೋರ್ ಇರೋದ್ರಿಂದ ಈಸಿ ಆಯಿತು. ಒಬ್ಬೊಬ್ಬರು ಒಂದೊಂದು ಫ್ಲೋರಲ್ಲಿ ಊಟದ್ದು ಫಂಕ್ಷನ್ ಹಾಲು ಮತ್ತು ರೂಮು ಎಲ್ಲನೂ ಇದಾಗಿತ್ತು. ಸೊ ಚೆನ್ನಾಗಿತ್ತು. ಯಾರಾದರೂ ಬೇಕೆಂದರೆ ಅಲ್ಲೇ ಬಂದು ಕನ್ಸರ್ನ್ ಮಾಡಿ ಅಂತ ಹೇಳ್ತೀನಿ. ಅರವಿಂದ್ ಬೇಕ್ರಿ ಅವ್ರನ್ನ ತುಂಬ ಚೆನ್ನಾಗಿ ನಮಗೆ ಕೋಪ್ರೇಟ್ ಮಾಡಿಕೊಟ್ರು ಅಂತ ಹೇಳ್ತೀನಿ. ಎಸ್ ಗಾಯ್ಸ್, ನೆಕ್ಸ್ಟು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಕೇಕು ನಾನು ಬಂದೆ ಫೋಟೋ ಓಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಈ ಸ್ಯಾರಿಲಿ ವೀಡಿಯೋನೂ ಮಾಡ್ಕೊಂಡಿಲ್ಲ, ಫೋಟೋನ ಓಡಿಸ್ಕೊಂಡಿಲ್ಲ. ಸೊ ಅಂಥದ್ರಲ್ಲಿ ಇದೊಂದು ಲಾಸ್ಟ್ ವೀಡಿಯೋ ಮಾಡಿ ಅಂತ ಅಂದೆ. ಸೊ ಅದನ್ನೊಂದು ವೀಡಿಯೋ ಮಾಡಿದ್ದಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆ ಹತ್ರ ಬರ್ತೀವಿ. ಇನ್ನು ಉಳಿದು ಬಳ್ದಿರೋದು ನಾನ್ ವೆಜ್ ಊಟ ಅಲ್ವಾ ಗೈಸ್, ಎಲ್ಲ ಉಳಿದು ಬಳ್ದಿರೋದೆಲ್ಲ ತುಂಬಿಕೊಂಡು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದಾಗ ನಾವು ಈ ಕಲೆಕ್ಷನ್ ಏನೇನು ಎಷ್ಟೆಷ್ಟಾಗಿದೆ, ಯಾರು ಎಷ್ಟೆಷ್ಟು ಹಾಕೋರೆ ಅಂತ ಹೇಳ್ಬಿಟ್ಟು ಎಲ್ಲ ಕಲೆಕ್ಷನ್ ಮಾಡ್ತಾಯಿದ್ವಿ. ಸೊ ನಾನು ನಮ್ಮ ಅಕ್ಕ ಎಲ್ಲ ತೆಗೆದು ಹೇಳ್ತಾಯಿದ್ಲು. ನಾನು ಅವ್ರವ್ರ ಹೆಸರು ಬರೀತಿದ್ದೆ. ಏನಕ್ಕಪ್ಪ ಈ ಥರ ಮಾಡ್ಕೊಳ್ಳೋದು, ತುಂಬ ಒಳ್ಳೆಯದು ಗೈಸ್. ಏನಕ್ಕೆ ಅಂತ ಅಂದರೆ, ಸೊ ಈಗ ನಾವು ಅವರು ನಮಗೆ ಮುಯಿ ಹಾಕಿರ್ತಾರೆ. ಸೊ ನಾವು ಅವ್ರಿಗೆ ನೆಕ್ಸ್ಟು ಋಣ ತೀರಿಸ್ಬೇಕಂದ್ರಿಂದ ಆ ಹೆಸರು ಬರ್ಕೊಂಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕಪ್ಪ ಅಂದರೆ ಇಲ್ಲಾಂದರೆ ಮರ್ತಿ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಅವ್ರ ಹೆಸರೆಲ್ಲ ಬರೆದಿಟ್ಬಿಟ್ಟು ಅಷ್ಟು ಕಲೆಕ್ಷನ್ ಆಯಿತು ಅಂತ ಎಲ್ಲ ಇದು ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಊಟ ಎಲ್ಲ ಆಯಿತು. ಬೀಡ ಅಂತೂ ತುಂಬ ಜಾಸ್ತಿ ತರಿಸ್ಬಿಟ್ಟಿದ್ರು. ಅದಕ್ಕೆ ಏನು ಎಲ್ಲರೂ ಒಂದೊಂದು ಬೀಡ ಎರಡೆರಡು ಬೀಡ ಎಲ್ಲ ಕಾಂಪಿಟೇಷನಲ್ಲಿ ತಿನ್ಕೊಂಡು ನಿಂತಿದ್ರು ಎಲ್ಲರೂ. ಸೊ ನಾನು ಬೀಡ ಎಲ್ಲ ತಿನ್ನೋದಿಲ್ಲ. ಸೊ ಇವ್ರು ನಮ್ಮ ಅಕ್ಕ, ನನ್ನ ತಂಗಿ, ನನ್ನ ವರ್ಗಿತ್ತು ಎಲ್ಲ ತಿನ್ಕೊಂಡು ಕಾಂಪಿಟೇಷನ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಗೈಸ್. ಸೊ ಎಲ್ಲ ಮಾಡ್ತಿದ್ರು. ಇನ್ನೇನು ಊಟ ಮಾಡಿ ಟಯರ್ಡ್ ಆಗಿಬಿಟ್ಟಿತ್ತು ಎಲ್ಲರಿಗೂ. ಸೊ ಊಟ ಮಾಡಿ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಾಯಿತ್ತು. ಫುಲ್ ನಾನಂತೂ ನೀವು ನೋಡ್ತಾ ಇರ್ಬೋದು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಇನ್ನೇನು ಗೈಸ್, ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ, ಬೀಡ ನೋಡಿ ಗೈಸ್ ಎಷ್ಟು ಕಾಂಪಿಟೇಷನಲ್ಲಿ ತಿಂತಾನೆ ಅಂತ ನೀವು ನೋಡಬೇಕು. ಯಾರಾದ್ರು ಬೀಡ ತಿನ್ನೋ ಕಾಂಪಿಟೇಷನ್ ಇಟ್ಟರೆ 3 ಜನನೇ ಕರ್ಕೊಂಡೋಗ್ಬಿಡ್ತೀನಿ. ಅಷ್ಟು ಚೆನ್ನಾಗಿ ತಿಂತಾರೆ ಬೀಡನ. ಎಲ್ಲರಿಗೂ ಎಂಜಾಯ್ ಮಾಡಲಿ, ಎಲ್ಲರೂ ಬೀಡ ತಿನ್ಕೊಂಡು ಎಲ್ಲ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.